ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90ರ ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕೃಷಿ ದರ್ಶನದ ರೈತ ಮಿತ್ರ ನೇರ ಫೋನಿನ ಕಾರ್ಯಕ್ರಮಕ್ಕೆ ನೆಲ್ಮೆಯ ಸ್ವಾಗತ. ರೈತ ಬಾಂಧವರೇ, ಸುಗಮವಾಗಿ ಸಾಗುತ್ತಿರುವಂತಹ ನಮ್ಮ ಒಂದು ಜೀವನದಲ್ಲಿ ಅನಿರೀಕ್ಷಿತವಾಗಿ ಹಲವಾರು ಸಮಸ್ಯೆಗಳು ತಲೆದೋರ್ತವೆ. ಅದರಲ್ಲಿ ನಾವು ವಾಹನಕ್ಕೆ ಆಗಿರ್ಬೋದು, ಅಥವಾ ಆರೋಗ್ಯದಿಂದ ಸಮಸ್ಯೆಯಿಂದ ಒಂದು ಬಳಲುತ್ತಿರಬಹುದು, ನಮ್ಮ ಆಸ್ತಿ ನಷ್ಟಕ್ಕೆ ಒಳಗಾಗದಂತೆ ಇರ್ಬೋದು, ಅಥವಾ ನಮ್ಮ ಒಂದು ಜೀವಕ್ಕೆ ಹಾನಿ ಉಂಟಾಗದೇ ಇರ್ಬೋದು. ಸೊ ಇಷ್ಟೆಲ್ಲ ಸಮಸ್ಯೆಗಳು ಎದುರಾದಾಗ ಆ ಒಂದು ನಷ್ಟವನ್ನೇ ಅನುಭವಿಸಬೇಕಾಗುತ್ತೆ. ಇವೆಲ್ಲ ನಷ್ಟದಿಂದ ನಮಗೇನಾದರೂ ಒಂದು ಆರ್ಥಿಕವಾಗಿ ನಾವೇನಾದರೂ ಸ್ವಲ್ಪ ಒಂದು ರಕ್ಷಣೆ ಒದಗಿಸಬೇಕು ಅಂತಂದರೆ ಅದಕ್ಕೆ ವಿಮೆ ಮೂಲ ಕಾರಣ ಆಗಿರುತ್ತೆ. ಇಂತಹ ವಿಮೆ ಮಾಡಿಸೋದ್ರಿಂದ ನಮಗೆ ಆರ್ಥಿಕ ಸುರಕ್ಷತೆ, ಮಾನಸಿಕ ನೆಮ್ಮದಿ ಮತ್ತು ಭವಿಷ್ಯದ ಒಂದು ಯೋಜನೆಯನ್ನು ಸುಗಮಗೊಳಿಸಲಿ ವಿಮೆ ಸಹಕಾರಿಯಾಗುತ್ತೆ ಅಲ್ವಾ? ಅಷ್ಟೇ ಅಲ್ಲ ರೈತ ಬಾಂಧವರೇ, ರೈತಾಪಿ ವರ್ಗಕ್ಕೂ ಸಹ ಬೆಳೆಯನ್ನು ವಿಮೆ ಮಾಡಿಸುವುದರ ಮೂಲಕ ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಅನಾವೃಷ್ಟಿ, ಹಲವಾರು ರೋಗ ಅಥವಾ ಕೀಟ ಬಾಧೆಯಿಂದ ಬೆಳೆಯ ಹಾನಿಯಾದಾಗಲೂ ಸಹ ನಮ್ಮ ಒಂದು ಬೆಳೆಯನ್ನು ವಿಮೆ ಮಾಡಿಸ್ಕೊಂಡಾಗ ಆರ್ಥಿಕವಾಗಿ ಒಂದು ರಕ್ಷಣೆಯನ್ನು ಒದಗಿಸುತ್ತೆ ಬೆಳೆ ವಿಮೆ. ಬನ್ನಿ ರೈತ ಬಾಂಧವರೇ, ಬೆಳೆ ವಿಮೆ ಒಂದು ರೀತಿಯಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದರೆ ಅಪಾಯ ನಿರ್ವಹಣೆಯ ಉಪಾಯವೇ ವಿಮೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ರೈತ ಬಾಂಧವರೇ, ಇವತ್ತಿನ ವಿಷಯ ಬೆಳೆ ವಿಮೆ ಯೋಜನೆ. ಈ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀಮತಿ HB ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ, ಕೃಷಿ ಆಯುಕ್ತಾಲಯದಿಂದ ಆಗಮಿಸಿದ್ದಾರೆ. ರೈತ ಬಾಂಧವರಿಗೆ ಮತ್ತು ತಮಗೆ ಹೇಳಬೇಕು ಅಂತಂದರೆ ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು. ಬೆಳೆ ವಿಮೆ ಯೋಜನೆ ಅನ್ನುವ ವಿಷಯಕ್ಕೆ ತಮ್ಮ ಪ್ರಶ್ನೆ ಕೇಂದ್ರೀಕೃತವಾಗಿರಬೇಕು. ದೂರವಾಣಿ ಸಂಖ್ಯೆ ತಮ್ಮ TV ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802-2354-2599 ಮತ್ತು 2354-2699. ಬನ್ನಿ ರೈತ ಬಾಂಧವರೇ. ಮೇಡಮ್, ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತ ಕೋರ್ತಾ. ನಮಸ್ತೆ. ಈ ಒಂದು ಬೆಳೆ ವಿಮೆ, ನಾನು ಇಷ್ಟೊತ್ತು ಹೇಳಿದೆ, ಯಾವುದೇ ಒಂದು ನಮ್ಮ ಜೀವನದಲ್ಲಿ ಹಾನಿ ಅಥವಾ ನಷ್ಟ ಉಂಟಾದಾಗ ಎಲ್ಲ ಒಂದು ಪರಿಹಾರಕ್ಕಾಗಿ ಒಂದು ವಿಮೆ ಅಗತ್ಯವಾಗಿರುತ್ತೆ ಅಂತ ಹೇಳಿದೆ. ಹೀಗೆ ರೈತಾಪಿ ವರ್ಗಕ್ಕೆ ಬೆಳೆ ನಷ್ಟ ಆದಾಗ ಬೆಳೆ ವಿಮೆ ಸಹಾಯಕ್ಕೆ ಬರುತ್ತೆ. ಈ ಒಂದು ಬೆಳೆ ವಿಮೆ ಯೋಜನೆ ಅನ್ನೋದನ್ನು ಯಾವಾಗಿಂದ ಪ್ರಾರಂಭ ಆಗಿದೆ ಮೇಡಮ್? ಇದು ಬೆಳೆ ವಿಮೆ ಯೋಜನೆ ಸುಮಾರು 2000 ಇಸವಿಯಿಂದನೂ ಕೂಡ ಜಾರಿಯಲ್ಲಿ ಇರ್ತಿದೆ. ಇದು ಮೊದಲನೇದಾಗಿ ಬೆಳೆ ಸಾಲ ಯಾರು ಪಡ್ಕೊಂತಾರೋ ರೈತರು, ಅದಕ್ಕೋಸ್ಕರ ಜಾರಿಗೆ ಬಂತು. ಬ್ಯಾಂಕ್ನಲ್ಲಿ ಬೆಳೆ ಸಾಲ ಪಡ್ಕೊಂಡವ್ರನ್ನ ಅಲ್ಲೇ ವಿಮೆ ಮಾಡಿಸೋಕ್ಕೆ ಬ್ಯಾಂಕ್ನವ್ರನ್ನೇ ನೋಂದಾವಣಿ ಮಾಡ್ತಿದ್ರು. ತದನಂತರವಾಗಿ ಅದು ಎಲ್ಲ ರೈತರಿಗೂ ಸಹ ಅವಕಾಶ ಮಾಡಿಕೊಡ್ಲಾಯಿತು. ಅದು 2015-16ರವರೆಗೆ ಅದು ಸರ್ಕಾರಿ ವಿಮಾ ಸಂಸ್ಥೆ ಅನುಷ್ಠಾನ ಮಾಡಲಾಗ್ತಿತ್ತು. ತದನಂತರ 2016-17ರಿಂದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಮೊದಲಿಂದನೂ ಬೆಳೆ ಸಾಲ ಪಡೆಯದ ರೈತರಿಗೆ ಇದು ಕಡ್ಡಾಯ ಹಾಗೂ ಇತರ ರೈತರಿಗೆ ಐಚ್ಛಿಕವಾಗಿರುತ್ತೆ. ಇದು ಒಂದು ಇಳುವರಿ ಆಧಾರಿತ ಮತ್ತು ಕ್ಷೇತ್ರ ಆಧಾರಿತ ವಿಮೆ ಆಗಿರುತ್ತೆ. ಕ್ಷೇತ್ರ ಆಧಾರಿತ ಅಂದ್ರೆ ಒಂದು ವಿಮಾ ಘಟಕ ಅಂತ ಒಂದು ನಾವು ಅಧಿಸೂಚನೆ ಮಾಡ್ತೀವಿ. ಅದರಲ್ಲಿ ಗ್ರಾಮ ಪಂಚಾಯತಿ, ಕೆಲವು ಬೆಳೆಗಳಿಗೆ, ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತೀವಿ. ಇತರ ಬೆಳೆಗಳಿಗೆ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತೀವಿ. ಸರಿ, ಹಾಗಿದ್ದಲ್ಲಿ ಈಗ 2000ದಿಂದ ಬಂದಿದೆ ಅಂತ ಹೇಳಿದ್ರಿ. ಸೊ ಅಲ್ಲಿಂದ ಇಲ್ಲಿವರೆಗೂ ವಿಮಾ ಯೋಜನೆ ಹಾಗೆ ಇದೆಯೋ ಅಥವಾ ಈ ಪ್ರಸಕ್ತ ಸಾಲಿನಲ್ಲಿ ಏನಾದರೂ ಮಹತ್ತರವಾದ ಒಂದು ಬದಲಾವಣೆ ಅಥವಾ ಮಾರ್ಪಾಡು ಏನಾದ್ರು ಮಾಡಲಾಗಿದೆ? ಹೌದು, ನಾನು ಈಗ ಹೇಳಿದೆ ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯ ಆಗಿತ್ತು ಅಂತ.
ಅದು 2021ನೇ ಸಾಲಿನವರೆಗೆ ಕಡ್ಡಾಯ ಆಗಿತ್ತು. 2021ರ ನಂತರ ಅದು ಬೆಳೆ ಸಾಲ ಪಡೆದವ್ರಿಗೂ ಸಹ ಐಚ್ಛಿಕ. ಅವರು ಬೆಳೆ ಸಾಲ ಪಡೆದಿದ್ರು ಕೂಡ ಅವರಿಗೆ ಬೆಳೆ ವಿಮೆಯಲ್ಲಿ ಇಚ್ಛೆ ಆಸಕ್ತಿ ಇಲ್ಲ ಅಂದ್ರೆ ಬ್ಯಾಂಕಿನಲ್ಲಿ ಒಂದು ಆಪ್ಟ್ ಔಟ್ ಫಾರ್ಮ್ ಅಂತ ಇರುತ್ತೆ, ಬೆಳೆ ವಿಮೆಯಿಂದ ನಮ್ಮನ್ನ ಕೈ ಬಿಡಿ ಅಂತ ಒಂದು ಫಾರ್ಮ್ ಇರುತ್ತೆ. ಅದನ್ನ ಭರ್ತಿ ಮಾಡಿಕೊಟ್ರೆ ಬೆಳೆ ವಿಮೆಯಿಂದ ಬೆಳೆ ಸಾಲ ಪಡೆದ ರೈತರು ಕೂಡ ಹೊರಗಡೆ ಇರ್ಬೋದು. ಅದು ಒಂದು. ಆಮೇಲೆ 23-24ನೇ ಸಾಲಿನಿಂದ ನಾವು ಫ್ರೂಟ್ ID FID ಅಂತ ಏನು ಎಲ್ಲ ರೈತರು ಮಾಡಿಸ್ಕೊಂಡಿರ್ತೇವೆ ಅದನ್ನ ಸಹ ಕಡ್ಡಾಯ ಮಾಡಿದ್ದೀವಿ. ಅದನ್ನ ಎಲ್ಲ ಕೃಷಿ ಮತ್ತೆ ಕೃಷಿ ಸಂಬಂಧಿತ ಸೌಲಭ್ಯ ಪಡೆಯೋಕ್ಕೆ FID ಒಂದು ಕಡ್ಡಾಯ ಇದೆ. ಹಾಗೆ ಬೆಳೆ ವಿಮೆ ಅಡಿ ಕೂಡ 23-24ನೇ ಸಾಲಿನಿಂದ ಕಡ್ಡಾಯ ಮಾಡಿದ್ದೀವಿ. ಓಕೆ ಸರ್. ಈಗ ಬೆಳೆ ವಿಮೆ ಗೆ ನೋಂದಣಿ ಮಾಡಿಸ್ಕೊಳ್ಬೇಕಲ್ವಾ? ಸೊ ಈ ಒಂದು ರೈತರು ಹೇಗೆ ನೋಂದಣಿ ಮಾಡಿಸ್ಕೋಬೇಕು, ಏನು ಪ್ರಕ್ರಿಯೆ ಹೇಗಿದೆ, ಮತ್ತೆ ಅವರು ಯಾವ್ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕು, ಮತ್ತೆ ಎಲ್ಲಿ ಹೋಗಿ ಅದನ್ನು ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಅವರು? ಬೆಳೆ ವಿಮೆ ನೋಂದಣಿ ಮಾಡೋಕ್ಕೆ ಈಗ ಬ್ಯಾಂಕ್ಗಳಂತೂ ಇದ್ದೇ ಇದೆ. ಮೊದಲಿಂದನೂ ಬ್ಯಾಂಕ್ಗಳ ಮೂಲಕ ಬೆಳೆ ವಿಮೆ ನೋಂದಣಿ ಮಾಡಿಸ್ಕೊಳ್ಬೇಕಾಗಿದೆ. ಅಂದರೆ ಬೆಳೆ ಸಾಲ ಪಡೆದ ರೈತರು ಬ್ಯಾಂಕ್ನಲ್ಲಿ ಕಡ್ಡಾಯ, ಅಂದರೆ ಅವರು ಆಪ್ಟ್ ಔಟ್ ಫಾರ್ಮ್ ಕೊಡಲೇ ಇಲ್ಲ ಅಂದರೆ ಅವರು ನೋಂದಣಿ ಮಾಡ್ತಾರೆ. ಬೆಳೆ ಸಾಲ ಪಡೆಯದ ರೈತರು ಕೂಡ ನಾನ್ ಲೋನಿ ಫಾರ್ಮರ್ಸ್ ಅವರು ಕೂಡ ಬ್ಯಾಂಕ್ಗಳಲ್ಲಿ ನೋಂದಣಿ ಮಾಡಿಸ್ಕೋಬೋದು. ಹತ್ತಿರದ ಗ್ರಾಮ ಒನ್ ಕೇಂದ್ರಗಳು, ಕರ್ನಾಟಕ ಒನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳು ಹಾಗೂ ಬೆಂಗಳೂರು ಒನ್ ಕೇಂದ್ರಗಳು, ಈ ಎಲ್ಲ ಕೇಂದ್ರಗಳಲ್ಲೂ ಹೋಗಿ ದಾಖಲಾತಿಯಾದಂಥ ಒಂದು ಅರ್ಜಿ ನಮೂನೆ ಇರುತ್ತೆ. ಎಲ್ಲ ಬೆಳೆ ವಿಮೆ ಮಾಡಿಸ್ಕೊಳ್ಳೋಕ್ಕೆ ಯಾವ ಬೆಳೆ ಏನು ಅಂತ ಅವ್ರದ್ದು ಡೀಟೇಲ್ ಬರೆದು ನಿಗದಿತ ವಿಮಾ ಪ್ರೀಮಿಯಂ, ರೈತರು ಭರಿಸಬೇಕಾದ ವಿಮಾ ಪ್ರೀಮಿಯಮನ್ನು ಕಟ್ಟಿ ಆಧಾರ್ ಸಂಖ್ಯೆ FID ಇದೆಲ್ಲ ನಾನು ಹೇಳಿದೆ ಅದೆಲ್ಲ ಕಡ್ಡಾಯ ಆಗಿದೆ, ಅದನ್ನು ನೀಡಿ ಮತ್ತೆ ಅವ್ರದ್ದು ಪಾಸ್ ಪುಸ್ತಕದ ಒಂದು ಪ್ರತಿಯನ್ನ ನೀಡಿ ಅವರು ಬೆಳೆ ವಿಮೆಡಿ ನೋಂದಣಿ ಮಾಡ್ಕೋಬಹುದು. ಮೇಡಮ್, ಒಂದು ಕರೆ ಇದೆ, ಆ ಒಂದು ಕರೆಯನ್ನು ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮಂಜುನಾಥ್ ಅನ್ನೋರು ಗುಬ್ಬಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ನಮಸ್ತೆ ಮಂಜುನಾಥ್ ಅವರೇ, ಕೇಳಿ ತಮ್ಮ ಪ್ರಶ್ನೆ. ಗುಬ್ಬಿಯಿಂದ ನಂದು ಬೆಳೆ ವಿಮೆ ಮಾಡಿಸ್ಬೇಕು ಅಂತ ಇದ್ದೀನಿ. ಶುಂಠಿ ಅರ್ಶನ ಮಾಡ್ಬೇಕು ಅಂತ ಇದ್ದೀನಿ. ಅದಕ್ಕೆ ಇನ್ಶೂರೆನ್ಸ್ ತಗೊಂತಾರ? ಶುಂಠಿ ಈಗ ತೋಟಗಾರಿಕೆ ಬೆಳೆ, ಅರಿಶಿನ ತೋಟಗಾರಿಕೆ ಬೆಳೆ. ಅರಿಶಿನಕ್ಕೆ ನಾವು ನಮ್ಮ ಇಳುವರಿ ಆಧಾರಿತದ ಇದರಲ್ಲೇನೆ ಬೆಳೆ ವಿಮೆ ನೋಂದಣಿ ಮಾಡಿದೀವಿ. ಅದು ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಇದೆಯಾ ಇಲ್ಲ ಅಂದ್ರೆ ಒಂದು ನಿಗದಿತ ವಿಸ್ತೀರ್ಣ ಇರಬೇಕು. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಅಧಿಸೂಚನೆ ಮಾಡ್ಬೇಕಾದ್ರೆ ಆ ಬೆಳೆ ಆ ಗ್ರಾಮ ಪಂಚಾಯತಿನಲ್ಲಿ ಒಂದು 50 ಹೆಕ್ಟೇರ್ ಆದ್ರೂ ಮಿನಿಮಮ್ ಇರಬೇಕು. ಹಾಗೆ ಹೋಬಳಿ ಲೆವೆಲ್ ಅಲ್ಲಿ ಮಾಡ್ಬೇಕಾದ್ರೆ ಹೋಬಳಿನಲ್ಲಿ 125 ಹೆಕ್ಟೇರ್ ಆದ್ರೂ ಮಿನಿಮಮ್ ಇರಬೇಕು. ಏಕೆ ಬೆಳೆ ಕಟಾವು ಪ್ರಯೋಗಗಳಿಗೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರಬೇಕು. ಒಂದಷ್ಟು ವಿಸ್ತೀರ್ಣ ಬೆಳೆ ಬಿತ್ತನೆ ಆಗಿದ್ರೆ ಇಳುವರಿ ಅಂದಾಜು ಮಾಡಬಹುದು. ಅದನ್ನ ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನ ಈಗಾಗಲೇ ಎಲ್ಲ ಅಧಿಸೂಚನೆ ಮಾಡಿದೀವಿ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಒಂದು ಅರಿಶಿನ ಇಲ್ಲಿ ನೋಂದಣಿ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಸಂರಕ್ಷಣೆ ಒಂದು ಪೋರ್ಟಲ್ ಕೂಡ ಇದೆ, ಅದರಲ್ಲೂ ಸಹ ತಾವು ಒಂದು ಚೆಕ್ ಸ್ಟೇಟಸ್ ಅಲ್ಲಿ ಹೋಗಿ ನೀವು ನಿಮ್ಮ ಯಾವ ಬೆಳೆನ ನೀವು ನಿಮ್ಮ ಊರಿನಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನೋದು ಕೂಡ ಅಲ್ಲಿ ನೀವು ಎಲ್ಲ ಮಾಹಿತಿಯನ್ನ, ಎಷ್ಟು ಪ್ರೀಮಿಯಂ ಕಟ್ಟಬೇಕು, ಈ ಥರದ್ದೆಲ್ಲ ಮಾಹಿತಿನ ಅಲ್ಲಿ ಆ ಒಂದು ತಂತ್ರಾಂಶದಲ್ಲಿ ನೋಡ್ಕೋಬಹುದು. ಅವ್ರಿಗೆ ಉತ್ತರ ಸಿಕ್ಕಿದೆ ಮೇಡಮ್. ಈಗ ಬೆಳೆ ವಿಮೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ವರ್ಷ ಪೂರ್ತಿ ಮಾಡ್ಕೊಳ್ತಾನೆ ಇರ್ಬೋದು, ಅಥವಾ ಅದಕ್ಕೂ ಏನಾದರೂ ಹಂಗಾಮುವಾರು ಒಂದು ದಿನಾಂಕಗಳೇನಾದ್ರೂ ನಿಗದಿಪಡಿಸಲಾಗ್ತಾ ಇದೆ? ಹೌದು, ಈಗ ಮನುಷ್ಯನಿಗೆ ಹಿಂಗೆ ಒಂದು ಏಜ್ ವರೆಗೆ ಬೆಳೆ ವಿಮೆ ಅಂದ್ರೆ ವಿಮೆ ಮಾಡ್ಸಕ್ ಅವಕಾಶ ಇರುತ್ತೋ ಹಾಗೆ ಒಂದು ಬೆಳೆ ಕೂಡ ಒಂದಿಷ್ಟು ಅವಧಿ ಇರುತ್ತೆ. ಕೆಲವೊಂದು 3 ತಿಂಗಳಿಗೆ ಬರುತ್ತೆ, 6 ತಿಂಗಳಿಗೆ, 9 ತಿಂಗಳಿಗೆ, ಆ ತರ ಬೆಳೆಗಳು ವಿವಿಧ ಬೆಳೆಗಳಿಗೆ ವಿವಿಧ ಇದಿರುತ್ತೆ. ಹಾಗೆ ಹಂಗಾಮುವಾರು, ಮುಂಗಾರು, ಹಿಂಗಾರು, ಬೇಸಿಗೆ, ಈ ತರ ಹಂಗಾಮುವಾರು ಬೆಳೆಗಳನ್ನ ಬೆಳೀತಾರೆ. ಹಾಗೆ ಬೆಳೆಗಳ ಅವಧಿ ಮತ್ತು ದೀರ್ಘಾವಧಿ ಏನು ಬೆಳೆಗಳಿರುತ್ತೆ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಬೆಳೆಗಳು, ಅದರ ಒಂದು ಆಧಾರದ ಮೇಲೆ ಜಿಲ್ಲಾವಾರು ಬೆಳೆವಾರು ದಿನಾಂಕ, ಕೊನೆಯ ದಿನಾಂಕ ಇರುತ್ತೆ. ನೋಂದಣಿ ಮಾಡಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಮುಂಗಾರು ಹಂಗಾಮಿನಲ್ಲಿ
ಮೇ 15-16ಕ್ಕೆ ಅಂತಿಮವಾಗಿ ಕೊನೆಯ ದಿನಾಂಕ ಇದೆ. ಹೆಚ್ಚಿನ ಬೆಳೆಗಳಿಗೆ 31 ಜುಲೈಗೆ ಕೊನೆಯ ದಿನಾಂಕ ಇದೆ. ಹಾಗೆ ಒಂದು ಶಾರ್ಟ್ ಟರ್ಮ್ ಬೆಳೆಗಳು ಏನಿದೆ, ಹೆಸರು ಆಗಿರ್ಬೋದು, ಉದ್ದು, ಅಲ್ಪಾವಧಿ ಬೆಳೆಗಳು, ಅದಕ್ಕೆ 30 ಜೂನೇ ಏನು ಕೊನೆಯ ದಿನಾಂಕ ಇದೆ. ಕೆಲವೊಂದು ಬೆಳೆಗಳಿಗೆ 15 ಜುಲೈ ಇದೆ. ಹೀಗೆ 4 ವಿವಿಧ ಬೆಳೆವಾರು ಜಿಲ್ಲಾವಾರು ಕೊನೆಯ ದಿನಾಂಕ ಇದೆ. ಇದೆಲ್ಲ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹಾಗೂ ನಮ್ಮ ಕೃಷಿ ಇಲಾಖೆನ ಸಂಪರ್ಕ ಮಾಡಿದ್ರೆ ಇದೆಲ್ಲ ಮಾಹಿತಿ ಸಿಗುತ್ತೆ. ಹಾಗೆ ಪೋರ್ಟಲ್ ಅಲ್ಲೂ ನಾನು ಇವಾಗ ಹೇಳಿದೆ, ಅಲ್ಲೂ ಸಹ ಕೊನೆಯ ದಿನಾಂಕ ಯಾವುದು ಅನ್ನೋದು ಮಾಹಿತಿ ಸಿಗುತ್ತೆ. ಓಕೆ ಮೇಡಮ್, ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಬೆಳೆ ವಿಮೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮೇಡಮ್, ಹೀಗೆ ಈ ಒಂದು ಬೆಳೆ ವಿಮೆ ನೋಂದಣಿ ಮಾಡಿಸ್ಕೋಬೇಕಾದ್ರೆ ಈ ಎಲ್ಲ ಬೆಳೆಗಳಿಗೂ ಅನ್ವಯಿಸುತ್ತಾ ಬೆಳೆ ವಿಮೆ, ಅಥವಾ ಇಂತಿಷ್ಟೇ ಬೆಳೆಗಳಿಗೆ ಮಾತ್ರ ಒಂದು ಸೀಮಿತವಾಗಿದೆಯಾ ಈ ಒಂದು ಬೆಳೆ ವಿಮೆ? ಹೌದು, ಸಾಮಾನ್ಯವಾಗಿ ರೈತರು ಸಾಮಾನ್ಯವಾಗಿ ಬೆಳೆತಕ್ಕಂಥ ಎಲ್ಲ ಆಹಾರ ಧಾನ್ಯಗಳು, ಎಣ್ಣೆಕಾಳು ಮತ್ತು ಕೆಲವೊಂದು ವಾರ್ಷಿಕ ವಾಣಿಜ್ಯ ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ ನಾವು ಇಳುವರಿ ಆಧಾರಿತ ಒಂದು ಬೆಳೆ ವಿಮೆ ಅಡಿ ನೋಂದಣಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗೆ ನೋಂದಣಿ ಮಾಡೋಕ್ಕೆ ಇಲ್ಲಿ ಏನು ಸ್ಲೈಡಲ್ಲಿ ಕಾಣ್ತಿದ್ದೋ ಅದು ಎಲ್ಲ ಬೆಳೆಗಳು, ಹಾಗೆ ನೀರಾವರಿ ಮತ್ತೆ ಮಳೆಯಾಶ್ರಿತ ಅಂತ ವಿಂಗಡಣೆ ಮಾಡಿ ಅವರು ಯಾವ್ದು ಬೆಳೀತಾರ, ನೀರಾವರಿ ಬೆಳೆದ್ರೆ ನೀರಾವರಿ, ಮಳೆಯಾಶ್ರಿತ ಬೆಳೆದ್ರೆ ಮಳೆ ಆಶ್ರಿತ, ಆ ತರ ಬೆಳೆಗಳಿಗೆ ವಿವಿಧ ಒಟ್ಟು 36 ಬೆಳೆಗಳಿಗೆ ನೋಂದಣಿ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ನೋಂದಣಿ ಜಾರಿಯಲ್ಲಿದೆ. ರೈತರು ತಾವು ಯಾವುದು ಬೆಳೆ ಬೆಳಿತೀವೋ ಅಥವಾ ಬೆಳೆದಿದೀವೋ ಅದನ್ನ ಹೋಗಿ ಈ ಕೊನೆಯ ದಿನಾಂಕದೊಳಗೆ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಮಾಹಿತಿ ನೀಡ್ತಾ ಇದ್ದೇನೆ. ಮೇಡಮ್, ಮತ್ತೊಂದು ಕರೆ ಬರ್ತಾ ಇದೆ. ರಾಮಚಂದ್ರ ಅನ್ನೋರು ಕಾರವಾರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ರಾಮಚಂದ್ರ ನಮಸ್ತೆ. ಹಾ, ಹೀಗೆ ಕೇಳಿ ತಮ್ಮ ಪ್ರಶ್ನೆ. ಕೇಳಿ. ಶುಂಠಿಗೆ ಹಾ ಕೇಳಿ ಸರ್. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಟಿವಿ ಸ್ವಲ್ಪ ನಿಶಬ್ದತೆಯಲ್ಲಿ ಇರಲಿ, ಅದು ಅದರಿಂದ ನಮಗೇನು ಕೇಳಿಸ್ತಾ ಇಲ್ಲ. ಹಾ, ಈಗ ಕೇಳಿ. ಶುಂಠಿ ಪ್ರಶ್ನೆ ಕೇಳಿ. ಏನೋ ತಾಂತ್ರಿಕ ಅದೇನೋ ಏನು ಕೇಳಿಸ್ತಾ ಇಲ್ಲ. ಸರಿ, ಆಯ್ತು. ಹಾಯ್ ಮೇಡಮ್. ಅದೇ ಅವರು ಹೇಳ್ತಾ ಇರ್ಬೋದು, ಏನೋ 400 ರೂಪಾಯಿ ಬಂದಿದೆ ಅಂತ ಶುಂಠಿಗೆ. ತೋಟಗಾರಿಕೆ ಬೆಳೆ ಶುಂಠಿ ನಾವು ಇಲ್ಲಿ ನೋಂದಣಿ ಮಾಡಿಲ್ಲ. ಏನಾದ್ರೂ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರೂ ನೋಂದಣಿ ಮಾಡಕ್ಕೆ ಅವಕಾಶ ಇದೆಯೋ ಅದನ್ನ ಹೇಳ್ತೀವಿ. ಬಟ್ ಇದು 400 ರೂಪಾಯಿ ಅದು ಎಲ್ಲ ಬರೋದು, ಅದು ಒಂದು ಲೆಕ್ಕಾಚಾರ ಇರುತ್ತೆ. ಅಂದ್ರೆ ಈ ಇಳುವರಿ ಆಧಾರಿತದಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗದಿಂದ ಬಂದಂತಹ ಬೆಳೆ ಇಳುವರಿ ಏನಿರುತ್ತೆ ಅದು ಹಿಂದಿನ 7 ವರ್ಷಗಳ ಒಂದು ಥ್ರೆಶೋಲ್ಡ್ ಇಲ್ಡ್ ಅಂತ ಮಾಡ್ತೀವಿ. ಹಿಂದಿನ 7 ವರ್ಷಗಳಲ್ಲಿ ಬೆಸ್ಟ್ ಉತ್ತಮ 5 ವರ್ಷದ ಸರಾಸರಿ ಮಾಡಿ ಇಂಡೆಮ್ನಿಟಿ ಪರ್ಸೆಂಟೇಜ್ ಹಾಕಿ ಒಂದು ಥ್ರೆಶೋಲ್ಡ್ ಇಲ್ಡ್ ಅಂತ ಮಾಡ್ತೀವಿ. ಈ ಇಳುವರಿ ಏನು ಈ ವರ್ಷದ್ದು ಬರುತ್ತೋ ಥ್ರೆಶೋಲ್ಡ್ ಇಲ್ಡ್ಗಿನ್ನ ಅಂದ್ರೆ ಪ್ರಾರಂಭಿಕ ಇಳುವರಿಗಿನ ಕಡಿಮೆ ಇದ್ರೆ ಮಾತ್ರ ಇದು ಒಂದು ಲೆಕ್ಕಾಚಾರ. ಅದು 400 ರೂಪಾಯಿ ಬರ್ಬೋದು, 500 ರೂಪಾಯಿ. ಇದು ಜಸ್ಟ್ ಇಳುವರಿ ಕೊರತೆಗೆ ಅನುಗುಣವಾಗಿ ಶೇಕಡ ಇಷ್ಟು ಕೊರತೆ ಅಂದ್ರೆ 1% ಅಂದ್ರೆ 1% ಕೊರತೆಗೆ ಅನುಗುಣವಾಗಿ ಲೆಕ್ಕಾಚಾರ ಆಗುತ್ತೆ. ಸೊ ಆ ಒಂದು ಲೆಕ್ಕಾಚಾರದ ಮೇಲೆ ಇದು ಬೆಳೆ ವಿಮೆ ಏನು ನಷ್ಟ ಪರಿಹಾರ ಅಂದಾಜು ಮಾಡಲಾಗ್ತದೆ. ಮೇಡಮ್, ಮತ್ತೊಂದು ಕರೆ ಬರ್ತಾ ಇದೆ. ಮಹಾಂತೇಶ್ ಅವರು ಬಾಗಲಕೋಟೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ಹಾ, ಮಹಾಂತೇಶ್ವರೇ. ನಮಸ್ತೆ.
ಕೇಳಿ ಪ್ರಶ್ನೆ. ಬಾಗಲಕೋಟೆ ಜಿಲ್ಲೆಯಿಂದ ನಾವು ಮಾಂತೇಶ್ ಶೆಟ್ಟಿ ಅಂತ ಕೇಳ್ತಾ ಇದ್ದೀವಿ. ಕೇಳಿ ಪ್ರಶ್ನೆ ನಾವು ಕೇಳಿ. ಬೆಳೆ ವಿಮೆ ಮಾಡಿ 1 ವರ್ಷ ಆಯ್ತು. ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟರು, ಅವರು ಏನು ಸ್ಪಂದನೆ ಮಾಡ್ತಾ ಇಲ್ಲ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಭೇಟಿ ಆದ್ರು, ನಮ್ಮ ಬೆಳೆ ಹಾನಿಯಾಗಿದೆ, ಇನ್ನುವರೆಗೆ ಬೆಳೆ ಹಾನಿ ತುಂಬಿದ ಪರಿಹಾರ ದೊರಕ್ತಾ ಇಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ. ಯಾವ್ದು ಬೆಳೆ ನಿಮ್ದು? ಬೆಳೆ ಯಾವುದು? ಸೋಯಾಬೀನ್ ಬೆಳೆ. ಸೋಯಾಬೀನ್. ಉತ್ತರ ನೀಡ್ತಾರೆ. ಅದಕ್ಕೆ ಏನು ಸಮಸ್ಯೆ ಆಗಿರ್ಬೋದು, ಕಾರಣ ಇರ್ಬೋದು ಅಂತ ಮೇಡಮ್ ಉತ್ತರ ನೀಡ್ತಾರೆ, ಕೇಳಿ. ಅಲ್ಲ, 1 ವರ್ಷ ಅಂದ್ರೆ ಹಿಂದಿನ ಸಾಲಿನಲ್ಲಿ ಇವರು ಬೆಳೆ ವಿಮೆ ಮಾಡಿಸ್ಕೊಂಡಿರ್ಬೋದು. ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಒಂದು ದೂರವಾಣಿ ಸಂಖ್ಯೆ ಲಭ್ಯ ಇರ್ಬೋದು. ಅದನ್ನ ತಗೊಂಡು ಅವರಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡ್ತೀನಿ. ಸಾಮಾನ್ಯವಾಗಿ ಏನಿರುತ್ತೆ ಮೇಡಮ್? ಸಾಮಾನ್ಯವಾಗಿ ಅಂದ್ರೆ ನಾನು ಇವಾಗಲೇ ಹೇಳಿದೆ, ಪ್ರಾರಂಭಿಕ ಇಳುವರಿ ಈಗಿನ ಬೆಳೆ ಕಟಾವು ಬಂದಂತ ಇಳುವರಿಗಿನ್ನ ಥ್ರೆಶೋಲ್ಡ್ ಈಲ್ಡ್ಗಿನ್ನ ಕಡಿಮೆ ಇದ್ರೆ ಒಂದು ಜಾರಿ ಆಗುತ್ತೆ. ಹಾಗೆ ನಾವು ಈ ಕೆಲವೊಂದ್ಸಲ ಏನಾಗುತ್ತೆ, ಬೆಳೆ ವಿಮೆ ಸುಮ್ನೆ ಮಾಡಿಸ್ಕೊಂಡ್ಬಿಡ್ತಾರೆ, ಅಲ್ಲಿ ಬೆಳೆನೇ ಇರೋದಿಲ್ಲ. ಸೊ ಅವಾಗ ನಾವು ಕ್ರಾಪ್ ಸರ್ವೆ ಮಾಡ್ತೀವಿ, GPS ಅಂತ ಏನ್ ಹೇಳ್ತಾರೆ, ಅದನ್ನ ಮಾಡ್ತೀವಿ. ಅದನ್ನ ಮಾಡಿದ್ಮೇಲೆ ಅದನ್ನ ನಾವು ಬೆಳೆ ವಿಮೆ ನೋಂದಾಯಿಸಿದ ಬೆಳೆ ಮತ್ತೆ ಅದಕ್ಕೆ ತಾಳೆ ಮಾಡಿ ನೋಡಿ, ಇಂಟಿಗ್ರೇಟ್ ಮಾಡಿ, ಅದೆಲ್ಲ ಮ್ಯಾಚ್ ಇದ್ರೆ ಮಾತ್ರ, ಸೇಮ್ ಅದೇ ಬೆಳೆ ಇದ್ರೆ ಮಾತ್ರ ಅವ್ರಿಗೆ ಇನಿಷಿಯೇಟ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಅವರು ಮಿಸ್ ಮ್ಯಾಚ್ ಅಂತ ಅಂದ್ಬಿಟ್ಟು ಬೆಳೆ ಅದನ್ನ ಬೆಳೆದಿಲ್ಲ ಅಂದ್ಬಿಟ್ಟು ಅದು ಆಗೋದಿಲ್ಲ. ಇವ್ರದ್ದು ಏನು ಇದೆ ಅಂದ್ಬಿಟ್ಟು ಅವ್ರಿಗೆ ವೈಯಕ್ತಿಕವಾಗಿ ಅವರಿಗೆ ಮಾಹಿತಿ ನೀಡ್ತೀವಿ. ಮೇಡಮ್, ಈಗ ಇದು ಬೆಳೆ ವಿಮೆ ಅಂತ ಹೇಳಿದಾಗ ಈ ಎಲ್ಲ ಬೆಳೆಗಳಿಗೆ ಇಂತಿಷ್ಟು ಅಂದ್ರೆ ಒಂದೇ ತರ ಇರುತ್ತಾ ವಿಮೆ ವಿಮಾ ಕಂತು, ಅಥವಾ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಕಂತನ್ನ? ಹೌದು, ಒಂದು ಬೆಳೆ ಬೆಳೆಯಕ್ಕೆ ಕೆಲವು ಬೆಳೆಗಳಿಗೆ ಕಡಿಮೆ ಮೊತ್ತ ಇರುತ್ತೆ, ಕೆಲವು ಬೆಳೆಗಳಿಗೆ ಜಾಸ್ತಿ ಮೊತ್ತ ಇರುತ್ತೆ. ಅದೇನು ಬೆಳೆ ಮಾಡಕ್ಕೆ ಏನು ಖರ್ಚಾಗುತ್ತೋ ಒಂದು ಹೆಕ್ಟರಿಗೆ, ಏನು ಸಾಲ ಪಡ್ಕೊಳ್ಳೋಕೆ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಒಂದು ಮಾಡ್ತೀವಿ. ಆ ಆಧಾರದ ಮೇಲೆ ಒಂದು ಸಮ್ ಅಶ್ಯೂರ್ಡ್, ಒಂದು ಬೆಳೆಗೆ ಒಂದು ಹೆಕ್ಟರಿಗೆ ಇಂತಿಷ್ಟಂತ ನಿಗದಿ ಮಾಡಲಾಗುತ್ತೆ. ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಮೊತ್ತ ಇರುತ್ತೆ. ಮೇಡಮ್, ಮತ್ತೊಂದು ಕರೆ ಬರ್ತಾ ಇದೆ ಹಾಸನದಿಂದ. ಪ್ರದೀಪ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ ಪ್ರದೀಪ್ ಅವ್ರ, ನಮಸ್ತೆ. ನಮಸ್ತೆ, ಕೇಳಿ ಪ್ರಶ್ನೆ. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ಸರ್, ಈಗ ನಾವು ಜೋಳ ಹಾಕಿದ್ದೇವೆ, ಅದು ಈಗ ಬೆಳೆ ವಿಮೆ ಬಂದಿದೆ. ಏನಾಗಿದೆ? ಅದು ಕೊಳ್ಳೆ ರೋಗ ಬಂದಿದೆ, ಅದೇ ರೋಗ ಬಂದಿದೆ, ರೋಗ ತುತ್ತಾಗಿದೆ. ಸರಿ ಮೇಡಮ್, ಹೆಲ್ತ್ ಗೊತ್ತೆ ಮತ್ತೆ ಕೈ ಬೆಳವಣಿಗೆ ಅಜ್ಜಿ ಆಗುತ್ತಾ ಅದು? ಇಲ್ಲ, ನಿಮ್ದು ಇನ್ನೊಂದ್ಸರಿ ಏನು ಕೇಳಿ, ಏನಾಗತ್ತಾ ಕೇಳಿದ್ರೆ? ಸರ್, ನಾವು ಬೆಳೆ ವಿಮೆ ಮಾಡಿಸ್ಬೇಕಿತ್ತು. ಮಾಡಿಸಬಹುದು, ಇವಾಗ ಮಾಡಿಸಿದೀರಾ? ಇಲ್ಲ, ಈಗ ಮಾಡಿಸ್ಬೇಕು ಸರ್. ಓಕೆ, ಮಾಡಿಸಿ. ರೋಗಕ್ಕೆ ತುತ್ತಾಗಿದೆ. ಅಲ್ಲೇ ನೀವು ನಾನು ರೋಗಕ್ಕೆ ತುತ್ತಾಗಿದೆ ಅದೇ ಅರ್ಜಿ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದಾರೆ. ನಾನೀಗ ಸುಮಾರು ಕೇಂದ್ರಗಳು ಹೇಳಿದೆ, ಸಾಮಾನ್ಯ ಸೇವಾ ಕೇಂದ್ರಗಳು, CSC ಸೆಂಟರ್ಸು, ಗ್ರಾಮ 1 ಸೆಂಟರ್ಸು, ನಿಮ್ಮ ಹತ್ತಿರದ ಯಾವ್ದು ಸೆಂಟರಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಬೆಳೆ ವಿಮೆ. ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಬ್ಯಾಂಕ್ನಲ್ಲೂ ಸಹ ಸಿಗುತ್ತೆ. ನಿಮ್ಮ ಹತ್ತಿರದ ಬ್ಯಾಂಕ್, ನೀವೆಲ್ಲಿ ಖಾತೆ ಹೊಂದಿರ್ತೀರೋ ಆ ಬ್ಯಾಂಕ್ ನಲ್ಲಾದ್ರೂ ನೀವು ವಿಮೆ ಮಾಡಿಸ್ಕೋಬಹುದು. ಜೂನ್ 30 ಕೆಲವೊಂದು ಬೆಳೆಗೆ. ಮುಸ್ಕಿನ್ ಜೋಳ ಮೇ ಬಿ 15 ಜುಲೈ ಇರ್ಬೋದು, ಅಥವಾ 31 ಜುಲೈ ಇರ್ಬೋದು. ನೀವು ಆ ಒಂದು ಕೇಂದ್ರಕ್ಕೆ ಹೋದ್ರೆ ಯಾವ ಕೊನೆ ದಿನಾಂಕ ಅಂತಾನು ಗೊತ್ತಾಗುತ್ತೆ. ಅರ್ಜಿ ಫಾರ್ಮು ಅಲ್ಲೇ ಸಿಗುತ್ತೆ. ಬೇರೆ ಒಂದು ದಾಖಲೆಗಳು ನಾನೇನು ಹೇಳಿದೆ ಅದೆಲ್ಲ ತಗೊಂಡೋಗಿ ಕೊಟ್ಟು ನೋಂದಣಿ ಮಾಡಿಸ್ಕೋಬಹುದು. ಇವಾಗ ಪ್ರಾರಂಭ ಆಗಿದೆ. ಮೇಡಮ್, ಮತ್ತೊಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ಚರ್ಚೆ ಮುಂದೆ ಹೊರಸೋಣ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಎಲ್ಲ ರೈತ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ. ಬೆಳೆ ವಿಮೆ ಚರ್ಚೆಯನ್ನು ಮುಂದುವರಿಸೋಣ.
ಮೇಡಮ್, ಈ ಅರ್ಹ ವಿಮಾ ನೋಂದಣಿ ಮಾಡಿಸ್ಕೊಂಡಿರುವಂಥ ಫಲಾನುಭವಿಗಳಿಗೆ ಈ ವಿಮಾ ಸೌಲಭ್ಯ ಪಾವತಿ ಮಾಡೋದು ಯಾವ ರೀತಿ ಮಾಡ್ತೀರಾ ಮೇಡಮ್? ಹೇಗೆ ಪಾವತಿ ಮಾಡಲಾಗುತ್ತೆ ಇದು? ಅಂದರೆ ಇದು ನಾನು ಇವಾಗ ಅವಾಗಲೇ ಹೇಳಿದೆ, ಥ್ರೆಶೋಲ್ಡ್ ಈಲ್ಡ್ಗಿನ್ನ ಇಳುವರಿ ಕಡಿಮೆ ಇದ್ದರೆ ಮಾತ್ರ ಪಾವತಿ ಆಗುತ್ತೆ. ಹಾಗೆ ವಿವಿಧ ಹಂತಗಳಲ್ಲಿ ಈಗ ಕೆಲವೊಂದು ಸಲ ವಿಮಾ ಘಟಕ ಅಲ್ಲದೆ ಸ್ಥಳೀಯವಾಗಿ ಒಂದು ನಷ್ಟ ಆಗುತ್ತೆ, ಆಲಿಕಲ್ಲ ಬೀಳುತ್ತೆ, ಅಥವಾ ಪ್ರವಾಹ ಆಗಿ ಬೆಳೆ ಮುಳುಗಡೆ ಆಗುತ್ತೆ, ಯಥೇಚ್ಛ ಮೇಘಸ್ಫೋಟ ಆಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಈ ತರ ಒಂದು ಸಿಚುಯೇಷನ್ ಅಲ್ಲಿ ಸ್ಥಳೀಯವಾಗಿ ನಷ್ಟ ಆದಾಗ ರೈತರು ಈ ಒಂದು ಹಾನಿ ಸಂಭವಿಸಿದ 72 ಗಂಟೆ ಒಳಗೆ ವಿಮಾ ಸಂಸ್ಥೆಯ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ, ಅವರಿಗೆ ಕರೆ ಮಾಡಿ ಹೇಳಿದ್ರೆ ಅವರು ಬಂದು ಹಾನಿ ಬಗ್ಗೆ ನಷ್ಟ ನಿರ್ಧಾರ ಮಾಡ್ತಾರೆ. ಹಾಗೆ ಒಂದು ಆಗುತ್ತೆ. ಈ ಉಳಿದಂತೆ ವೈಡ್ ಸ್ಪ್ರೆಡ್ ಏನು ವ್ಯಾಪಕವಾಗಿ ಹರಡಿದ ಬರಗಾಲ ಮತ್ತೆ ಇನ್ನಿತರ ಕಾರಣದಿಂದ ವ್ಯಾಪಕವಾಗಿ ಬೆಳೆ ನಷ್ಟ ಪರಿಹಾರ ಆದ್ರೆ ಬೆಳೆ ಕಟಾವು ಪ್ರಯೋಗಗಳಿಂದ ಆದಂತಹ ಹೌದು, ನೇರ ನಗದು ವರ್ಗಾವಣೆ, ಆಧಾರ್ ಬೇಸ್ಡ್, ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಮೇಡಮ್, ರವಿ ಗೌರಿಬಿದನೂರಿಂದ ಕರೆ ಮಾಡ್ತಾ ಇದ್ದಾರೆ, ಅದೊಂದು ಕರೆ ಸ್ವೀಕರಿಸೋಣ. ಹಲೋ. ಹಲೋ. ರವಿ ಅವರೇ ನಮಸ್ತೆ. ನಮಸ್ತೆ ಸರ್, ನಾವು ಗೌರಿಬಿದನೂರಿಂದ ಅನ್ನೋ ಗ್ರಾಮ ಪಂಚಾಯತಿಯಿಂದ ನಮ್ 22-23 ಸಾಲಿನಲ್ಲಿ ಇನ್ಸೂರೆನ್ಸ್ ಕಟ್ಟಿಲ್ಲ. ನಮ್ಮೂರ್ದು 0 ಮಾಡಿದ ಫುಲ್ ಬೆಳೆ ಆಗಿದೆ ಅಂತ. ಇನ್ನೊಂದು ಬರಗಾಲ ಇತ್ತು. ಯಾವುದು ನೀವು ಚೆನ್ನಾಗಿ ಬೆಳೆ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು. ಇದು ಪ್ರಾಜೆಕ್ಟ್ ಆಗ್ತಾರೆ ಅವರು ಏನು ಇದೊಂದು ಸ್ವಲ್ಪ ಕೇಳಿ ಸಾಕಾಯ್ತು. ನಾವು ಧನ್ಯವಾದ ಮಾಡಿದ್ರು. ಯಾವ ಬೆಳೆ ತಗೊಂಡಿದ್ರಿ ತಾವು? ಎಲ್ಲ ಮುಸ್ಲಿಂ ಜೋಳ. ನಮ್ಮ ಪಂಚಾಯತಿಗೆ ಬಂದಿಲ್ಲ, ನಮ್ದು ಅಲ್ಲ. ಮುಸ್ಲಿಂ ಜೋಳ. ಅದೇ ಆ ಪಂಚಾಯತಿಗೆನೆ ಬಂದಿಲ್ಲ ಅಂದ್ರೆ ಥ್ರೆಶೋಲ್ಡ್ ಈಲ್ಡ್ಗಿನ್ನ ಇಳುವರಿ ಏನು ರೆಕಾರ್ಡ್ ಆಗಿರುತ್ತೆ ಅದು ಜಾಸ್ತಿ ಇರುತ್ತೆ. ಅದು ರಿಪ್ಲೈ ಕೂಡ ಬಂದಿದೆ ಅಂತ ಹೇಳಿದ್ರು. ಅವರು ಕೊಟ್ಟಿದ್ರಲ್ಲ, ಅದ್ರಲ್ಲಿ ಬರೀ ಫುಲ್ ಬಂದಿದೆ ಅಂತ ಮಾಡೋರಲ್ಲ, ಎಲ್ಲಿ ಇದು? ಸರಿ ಉತ್ತರ ನೀಡ್ತಾರೆ ಮೇಡಮ್ ಅವರು. ಅದೇ ಈಗ ಥ್ರೆಶೋಲ್ಡ್ ಈಲ್ಡ್ಗಿನ್ನ ಇಳುವರಿ ಹೆಚ್ಚಾಗಿ ಬಂದ್ರೆ ಅವರಿಗೆ ಆ ಇಡೀ ಪಂಚಾಯತಿಗೆ ಏನು ಬಂದಿರಲ್ಲ. ಏನಾದ್ರೂ ಸ್ಥಳೀಯವಾಗಿ ಆಗಿದ್ರೆ ಅವಾಗ್ಲೇನೆ ನಾನು ಹೇಳ್ದೆ 72 ಗಂಟೆ ಒಳಗೆ ಮಾಹಿತಿ ನೀಡಬೇಕಾಗಿತ್ತು. ಅದು ಆಗಿಲ್ಲ ಅಂದ್ರೆ ಇದು ಬೆಳೆ ವಿಮೆ ಅವರಿಗೆ ಬಂದಿರಲ್ಲ. ಆಯ್ತು, ಅವ್ರಿಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡು. ಮೇಡಮ್, ಈಗ ಈ ಒಂದು ಪ್ರಶ್ನೆ ಏನು ನಾನು ಕೇಳ್ತಿದ್ದೀನಿ, ಅದು ಸ್ವಲ್ಪ ಕೇಳಕ್ಕೆ ಸ್ವಲ್ಪ ಮುಜುಗರ ಉಂಟಾಗುತ್ತೆ. ಆದರೂ ಸಹ ರೈತರ ಒಂದು ಮಾಹಿತಿಗಾಗಿ ನಾನು ಅದು ಕೇಳಲೇಬೇಕಾಗತ್ತೆ. ಈಗ ಒಬ್ಬ ರೈತ ನೋಂದಣಿ ಮಾಡಿಸ್ಕೊಂಡಿರ್ತಾನೆ ಬೆಳೆ ವಿಮೆಗೆ. ದುರದೃಷ್ಟವಶಾತ್ ಅಥವಾ ಏನೋ ಒಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿದ್ದಲ್ಲಿ ಅಥವಾ ಸ್ವಾಭಾವಿಕವಾಗಿ ಮರಣ ಹೊಂದಿದ್ದಲ್ಲಿ ಅವನಿಗೆ ಯಾವ ರೀತಿಯ ಒಂದು ಬೆಳೆಯ ಒಂದು ವಿಮಾ ಮೊತ್ತವನ್ನು, ಪರಿಹಾರ ಧನವನ್ನು ನೀಡಲಾಗುತ್ತೆ? ಈಗ ಎಲ್ಲ ವಿಮೆಯಲ್ಲಿ ಇದ್ದ ಹಾಗೆ ಇದನ್ನು ಏನು ನಾಮಿನಿ ವಾರಸುದಾರರು ಏನಿದ್ದಾರೆ ಅವರಿಗೇನೆ ಬೆಳೆ ವಿಮೆ, ಅವರು ಅರ್ಹ ಇದ್ದಲ್ಲಿ ಬೆಳೆ ವಿಮೆನ ಅವರು ವಾರಸುದಾರರಿಗೆ ನೀಡಲಾಗುತ್ತೆ. ಏನಾದ್ರೂ ಆತರ ಮೃತಪಟ್ಟ ರೈತರು ಬೆಳೆ ವಿಮೆಗೆ ಅರ್ಹರಾಗಿದ್ರೆ ಈ ಒಂದು ದಾಖಲಾತಿಗಳು ಅಂದ್ರೆ ಮರಣ ಹೊಂದಿದ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ವಂಶ ವೃಕ್ಷ ಕೊಡಬೇಕು, ಅವರು ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಆಮೇಲೆ ವಾರಸುದಾರರ ನಂತರ ಬೇರೆ ಯಾರು ಇರ್ತಾರೋ ಅವರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, NOC ಒಂದು ಚಾಪಾ ಕಾಗದದಲ್ಲಿ ಇದು ಮಾಡಿ ಈ ಎಲ್ಲ ಮಾಹಿತಿಯನ್ನ ಮತ್ತೆ ವಾರಸುದಾರರು ನಾಮಿನಿದು ಆಧಾರ್ ಮತ್ತೆ FID ಸಂಖ್ಯೆ ಇದೆಲ್ಲ, ಪಾಸ್ಬುಕ್ ಇದೆಲ್ಲ ನಮ್ಮ ಕೃಷಿ ಇಲಾಖೆ ಹತ್ತಿರದ ಕೃಷಿ ಇಲಾಖೆಗೆ ಎಲ್ಲ ದಾಖಲಾತಿಗಳನ್ನು ನೀಡಿದ್ದಲ್ಲಿ ಅದೆಲ್ಲ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಈ ವಾರಸುದಾರರಿಗೆ ಬೆಳೆ ವಿಮೆಯನ್ನು ನೀಡಲಾಗುತ್ತೆ. ಸರಿ, ಮತ್ತೊಂದು ಕರೆ ಇದೆ. ಗಿರೀಶ್ ಅವರು ಧಾರವಾಡದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ಗಿರೀಶ್ ಅವರೇ ನಮಸ್ತೆ. ನಮಸ್ತೆ. ಹೇಳಿ. ನಮಗ 3 ಜನದ್ದು ಜಾಯಿಂಟ್ ಆಗಿದೆ. ಜಂಟಿ ಖಾತೆ ಇದೆ. ಹೌದೌದು. ಸೊ ಅದಕ್ಕೆ ನಾವು ಯಾವ ತರ ಅಪ್ಲೈ ಮಾಡ್ಬೇಕು, ಹೇಗೆ ಮತ್ತೆ ಅದು ಯಾರಿಗೆ ಹಣ ಬರುತ್ತೆ ಅಂತ?
ನೀಡ್ತಾರೆ ಮಾಹಿತಿ ಅಲ್ಲ ನೀಡ್ತಾರೆ. ಈಗ ಅಂದ್ರೆ 3 ಜನಕ್ಕೆ ಅಂತಂದ್ರೆ FID ನಲ್ಲಿ ಅವರು ಅಲ್ಲ 3 ಜನರು ಜಂಟಿ ಖಾತೆ ಇದ್ದಾಗ ಅವರು FID ನಲ್ಲಿ ಆ ಸರ್ವೆ ನಂಬರ್ ನ ಎಷ್ಟು ಎಕ್ಸ್ಟೆಂಟ್ ಅಂತ ಅನ್ನೋದನ್ನ ಪ್ರತಿಯೊಬ್ಬರು ಡಿವೈಡ್ ಆಗುತ್ತೆ. ಸೊ ಆ FID ನಲ್ಲಿ FID ಗೆ ಒಂದು ಸರ್ವೆ ನಂಬರು ಮತ್ತೆ ಎಷ್ಟು ವಿಸ್ತೀರ್ಣ ಅನ್ನೋದು ಅಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಸೊ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ವಿಸ್ತೀರ್ಣಕ್ಕೆ ಬೇರೆ ಬೇರೆ 3 ಜನನು ನೋಂದಣಿ ಮಾಡ್ಕೋಬಹುದು, ಅದೇನು ಸಮಸ್ಯೆ ಇಲ್ಲ. ಆದ್ರೆ FID ಮಾತ್ರ ಕಂಪಲ್ಸರಿ ಆಗಿರ್ಬೇಕು. FID ಗೆ ಆ ಸರ್ವೆ ನಂಬರು ಎಷ್ಟು ವಿಸ್ತೀರ್ಣ ಅಂದ್ಬಿಟ್ಟು ಅಲ್ಲಿ ನಿಗದಿಪಡಿಸಬೇಕು. ಸರಿ. ಹಾಗೆ ಮೇಡಮ್, ಈಗ ತಾವು ಹಲವಾರು ವಿಮಾ ಕಂಪನಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ ಅಂತ ಹೇಳಿದ್ರಿ. ಈ ವಿಮಾ ಕಂಪನಿಗಳು ಬೇರೆ ಬೇರೆ ಇದ್ದಾಗ, ಅಂದರೆ ಜಾಸ್ತಿ ಇದ್ದಾಗ, ಈ ರಾಜ್ಯವ್ಯಾಪಿ ತಗೊಳ್ತಾವ ಎಲ್ಲ ವಿಮಾ ಕಂಪನಿಗಳು, ಅಥವಾ ಕೆಲವೊಂದು ಪ್ರದೇಶಕ್ಕೆ ಸೀಮಿತವಾಗಿ ಈ ಒಂದು ಕಂಪನಿ ಇಂತಹ ಬೆಳೆಗಳಿಗೆ, ಆ ರೀತಿ ಏನಾದ್ರು ಹೇಗಿದೆ ವ್ಯವಸ್ಥೆ, ಹೇಗಿದೆ? ಇಂಥ ಬೆಳೆಗಳಿಗೆ ಅಂತಿಲ್ಲ, ನಾವು ಎಲ್ಲ 31 ರಾಜ್ಯದ 31 ಜಿಲ್ಲೆಗಳನ್ನ 10 ಕ್ಲಸ್ಟರ್ ಆಗಿ ವಿಂಗಡಣೆ ಮಾಡಿದೀವಿ. ಕ್ಲಸ್ಟರ್ ವಾರು ಒಂದೊಂದು ವಿಮಾ ಕಂಪನಿಯನ್ನ ನಿಗದಿಪಡಿಸಿದೀವಿ. ಅವರೇನು ಟೆಂಡರ್ ನಲ್ಲಿ ಕೋಟ್ ಮಾಡಿ ಕಡಿಮೆ ವಿಮಾ ಮೊತ್ತವನ್ನ ಕೋಟ್ ಮಾಡಿರ್ತಾರೆ, ಅದು ಆಧಾರದ ಮೇಲೆ ಕ್ಲಸ್ಟರ್ ವಾರು ಅಂದ್ರೆ ಜಿಲ್ಲೆಗೆ ಬೇರೆ ಬೇರೆ ವಿಮಾ ಕಂಪನಿ ಇರುತ್ತೆ. ಎಲ್ಲ ರಾಜ್ಯವ್ಯಾಪಿ ಒಬ್ಬರೇ ಮಾಡಲ್ಲ, ಎಲ್ಲರೂ ಮಾಡಲ್ಲ. ಸೊ ಹಾಗಾಗಿ ಜಿಲ್ಲಾವಾರು ಬೇರೆ ಬೇರೆ ವಿಮಾ ಕಂಪನಿಯವರು ಅನುಷ್ಠಾನ ಮಾಡ್ತಾರೆ. ಈಗಾಗಲೇ 2 ವರ್ಷದ ಟೆಂಡರ್ ಪೀರಿಯಡ್ ಇರೋದ್ರಿಂದ 24-25ರಲ್ಲಿ ಏನಿದ್ರು ಅವರೇ ಅದೇ ಕಂಪನಿಯವರು ಈ ವರ್ಷನೂ ಕೂಡ ಪ್ರಸ್ತುತ ಸಾಲಿನಲ್ಲಿಯೂ ಕೂಡ ಮುಂದುವರೆದು ಅನುಷ್ಠಾನ ಮಾಡಲಾಗ್ತಿದೆ. ಮೇಡಮ್, ಇದು ಈಗ ಬೆಳೆ ಇಳುವರಿ ಅಂದಾಜು ಪ್ರಕ್ರಿಯೆ ನಡೆಯುತ್ತಲ್ಲ, ಸೊ ಈ ಒಂದು ಬೆಳೆ ಅಂದಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಇದರ ಬಗ್ಗೆ ಏನಾದರೂ ನೂತನವಾಗಿ ಏನಾದರೂ ತಂತ್ರಜ್ಞಾನವನ್ನು ಏನಾದರೂ ಅಭಿವೃದ್ಧಿಪಡಿಸಿದ್ದೀರಾ ನೀವು? ಹೇಗೆ ನಡೆಯುತ್ತೆ? ಈಗಾಗಲೇ ಬೆಳೆ ಕಟಾವು ಪ್ರಯೋಗಗಳಿಂದ ನಾವು ಬೆಳೆ ಇಳುವರಿ ಅಂದಾಜು ಮಾಡ್ತೀವಿ. ಇದಲ್ದಲೆ ನೂತನವಾಗಿ ನೀವು ಕೇಳಿದ್ರಿ ಇವಾಗ ತಂತ್ರಜ್ಞಾನ ಅಂತ, ಅದನ್ನ ನಾವು 23-24ನೇ ಸಾಲಿನಿಂದನೇ ಥ್ರೂ ಟೆಕ್ನಾಲಜಿ, ಸ್ಯಾಟಲೈಟ್ ಡೇಟಾ ಇರ್ಬೋದು, ವಿವಿಧ 5 ವಿವಿಧ ಮಾದರಿಗಳನ್ನ ಕೇಂದ್ರ ಸರ್ಕಾರದವರು ನಮಗೆ ಸಲಹೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಯಾವ ನಮ್ಮ ಒಂದು ಈ ಬೆಳೆಗಳಿಗೆ ನಮ್ಮ ರಾಜ್ಯಕ್ಕೆ ಯಾವುದು ಸೂಕ್ತ ಅಂತ ಒಂದು ಮಾದರಿಯ ಇದು ಮಾಡ್ತೀವೋ ಆ ಮಾದರಿಯಲ್ಲಿ ನಾವು ಇವಾಗ ಭತ್ತ ನೀರಾವರಿ 23-24ನೇ ಸಾಲಿನಲ್ಲಿ ಭತ್ತ ನೀರಾವರಿಗೆ ತಗೊಂಡಿದ್ವಿ. 24ಕ್ಕೂ ಅದೇ ಬೆಳೆಯನ್ನ ತಗೊಂಡಿದ್ವಿ. ಈ ಸಾಲಿನಲ್ಲಿ ಭತ್ತ ನೀರಾವರಿ ಜೊತೆಗೆ ಸೋಯಾಬೀನ್ ಮಳೆ ಆಶ್ರಿತ ಕೂಡ 5 ಜಿಲ್ಲೆಗಳಲ್ಲಿ ತಗೊಂಡಿದ್ದೀವಿ. ಭತ್ತ ನೀರಾವರಿನ 8 ಜಿಲ್ಲೆಗಳಲ್ಲಿ ಈ ಒಂದು ತಂತ್ರಜ್ಞಾನ ಆಧಾರಿತ ಬೆಳೆ ಇಳುವರಿ ಅಂದಾಜು ಮಾಡಲಿಕ್ಕೆ ಅನುಷ್ಠಾನ ಮಾಡ್ತಿದ್ದೀವಿ. ಸೊ ಇದು ಒಂದು ಈ ಬೆಳೆ ತಂತ್ರಜ್ಞಾನ ಬೆಳೆ ಇಳುವರಿ ಬರೋದನ್ನ ನಾವು 30% ಆದ್ಯತೆ ನೀಡ್ತೀವಿ, ವೈಟೇಜ್ ಅಂತ ಹೇಳ್ತೀವಿ. ಸೊ 30% ವೈಟೇಜ್ ತಂತ್ರಜ್ಞಾನ ಆಧಾರಿತ ಇಳುವರಿಗೆ, ಹಾಗೂ ಏನು ಕಟಾವು ಪ್ರಯೋಗಗಳಿಂದ ಬಂದಂತದನ್ನ 70% ಅಷ್ಟು ಆದ್ಯತೆ ನೀಡಿ ಎರಡೂ ಇಳುವರಿನ ಬ್ಲೆಂಡ್ ಮಾಡಿ ನಾವು ಒಂದು ನಷ್ಟವನ್ನ ಅಂದಾಜು ಮಾಡ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ತಂತ್ರಜ್ಞಾನದ ಇಳುವರಿನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ 2 ಸರ್ಕಾರಗಳ ಚಿಂತನೆ ಇದೆ. ಮೇಡಮ್, ಈಗ ಕಳೆದ ವರ್ಷ ಅಂದ್ರೆ ತಮಗೆ ನೆನಪಿದ್ದಲ್ಲಿ ಕಳೆದ ವರ್ಷ ಎಷ್ಟು ಫಲಾನುಭವಿಗಳು ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ, ಅವರಿಗೆ ಎಷ್ಟು ಮೊತ್ತವನ್ನು ನೀಡಲಾಗಿದೆ? ಅಂದ್ರೆ 24ನೇ ಸಾಲಿನ ಮುಂಗಾರಿನಲ್ಲಿ ಸುಮಾರು 22 ಲಕ್ಷ ರೈತರು ನೋಂದಣಿ ಮಾಡ್ಕೊಂಡಿದ್ರು. ಅದರಲ್ಲಿ ಈಗ ಆಲ್ರೆಡಿ 9 ಲಕ್ಷ ರೈತರಿಗೆ 1136 ಲಕ್ಷ ಕೋಟಿ 1136 ಕೋಟಿಗಳಷ್ಟು ವಿಮಾ ಪರಿಹಾರವನ್ನ ಲೆಕ್ಕಾಚಾರ ಮಾಡಲಾಗಿದ್ದು, ಎಲ್ಲ ಆಲ್ಮೋಸ್ಟ್ 90%, 90% ಇತ್ಯರ್ಥಪಡಿಸಲಾಗಿದೆ. ಏನೋ ಒಂದು ಕೆಲವೊಂದು ಹೋಗಿಲ್ಲ ಅನ್ನೋದು ಎಲ್ಲ ಫೇಲ್ಡ್ ಕೇಸಸ್ ಇರುತ್ತೆ, ರಿಟರ್ನ್ ಆಗಿರುತ್ತೆ, ಬೌನ್ಸ್ ಕೇಸಸ್ ಇರುತ್ತೆ. ಅದಕ್ಕೆ ನಾನು ರೈತರಿಗೆ ಹೇಳೋದು, ಆಧಾರ ಸಂಖ್ಯೆಯನ್ನ ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡ್ಕೋಬೇಕು, ಮತ್ತೆ NPCI ಆಕ್ಟಿವ್ ಮಾಡಿಸ್ಬೇಕು. ಅವಾಗ ತಕ್ಷಣ ಹೋಗುತ್ತೆ, ಈ ಫೇಲ್ಡ್ ಕೇಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದೊಂದು ಹೇಳ್ತಾ ನಾನು ಈಗೊಂದು ಮುಂಗಾರು ಹಂಗಾಮ ಪ್ರಾರಂಭ ಆಗಿದೆ. ಎಲ್ಲರೂ ತಮ್ಮ ತಮ್ಮ
ಬ್ಯಾಂಕ್ಗಳಾಗಬಹುದು, ಹತ್ತಿರದ ಕೇಂದ್ರಗಳ ನಾನೇನು ಹೇಳಿದೆ ಆ ಕೇಂದ್ರಗಳಲ್ಲಿ ಹೋಗಿ ಕೊನೆಯ ದಿನಾಂಕದೊಳಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಎಲ್ಲ ರೈತರ ಬಾಂಧವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನೋಡಿ ರೈತ ಬಂದವರೇ, ಬೆಳೆ ವಿಮೆ ಬೇರೆ ಬೇರೆ ಬೆಳೆಗಳಿಗೆ ಇಂತಿಷ್ಟೇ ದಿನಾಂಕ ನಿಗದಿಪಡಿಸಲಾಗಿದೆ. ಎಲ್ಲ ರೈತರು ದಯಮಾಡಿ ಈ ಒಂದು ಬೆಳೆ ವಿಮೆಗೆ ತಾವು ನೋಂದಣಿ ಮಾಡಿಸ್ಕೊಂಡು ಹಾನಿ ಅಥವಾ ನಷ್ಟ ಉಂಟಾದಾಗ ಅದಕ್ಕೆ ಒಂದು ಪರಿಹಾರ ಧನವಾಗಿ ಅದನ್ನು ಬಳಕೆ ಮಾಡ್ಕೋಬಹುದು. ಇದೊಂದು ಒಳ್ಳೆಯ ಒಂದು ಯೋಜನೆ ಅಂತ ಹೇಳ್ತಾ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಮೇಡಮ್ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ, ಧನ್ಯವಾದ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.